ಎಲ್ಲರಿಗೂ ನಮಸ್ಕಾರ. ಎಲಿಂಗನೋಡಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನತ ಗೌರವಾನ್ವಿತ ಅಣ್ಣಾಸಾಬ್ ಜೊಲ್ಲೆ ಅವರೇ, ಶಶಿಕಾಂತ್ ನಾಯ್ಕ ಅವರೇ, ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮತ್ತೊಂದ್ಸಲ ತಮಗೆಲ್ಲ ಸ್ವಾಗತ ಬಯಸುತ್ತಾ, ತಮಗೂ ಎಲ್ಲ ಸ್ವಾಗತ ಬಯಸುತ್ತಾ, ಇವತ್ತಿನ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವೆಲ್ಲರೂ ಸಂಕೇಶ್ವರಲ್ಲಿ ಒಂದ್ಸಲ ಸಭಾ ಮಾಡಿ ನಾವು ಪ್ಯಾನೆಲ್ ಹೆಸರನ್ನ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಹೆಸರು ಮೇಲೆ ಒಂದು ಪ್ಯಾನೆಲ್ ಮಾಡಿದೀವಿ. ಆ ಪ್ಯಾನೆಲ್ದಿಂದ ಎಲ್ಲರಿಗೂ ಚುನಾವಣೆ ನಿಲ್ಲಿಸ್ತಾ ಇದೀವಿ. ಅದು ಸೆಪ್ಟೆಂಬರ್ ಅಂದ್ರೆ 28ನೇ ತಾರೀಕು ಚುನಾವಣೆ ಫಿಕ್ಸ್ ಆಗಿದೆ. ಅದಕ್ಕೆ ನಮ್ಮ ಅಭ್ಯರ್ಥಿ ಅಂದ್ರೆ ಆಶೀರ್ವಾದ ಮಾಡಬೇಕಂದ್ರೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ. ಈಗಾಗಲೇ ಅನೇಕ ಪ್ರಚಾರ ವಿಚಾರಗಳೆಲ್ಲ ಬಂದವು. ಅದಕ್ಕೆ 28ನೇ ತಾರೀಕು ತಾವೆಲ್ಲರೂ ಕೂಡಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಬ್ ಜೊಲ್ಲೆ, ಎಲ್ಲ ಹುಕ್ಕೇರಿ ತಾಲೂಕಿನ ಹಿರಿಯರು ಕೂಡಿ ಎಲ್ಲರೂ ನಾವು ಯೋಗ್ಯವಾದಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ತಮ್ಮ ಮುಂದೆ ನಿಲ್ಲಿಸ್ತೀವಿ. 28ಕ್ಕೆ ಚುನಾವಣೆಯಲ್ಲಿ ತಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕಂತೆ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೊಳಕ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ. ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರು, ಸನ್ಮಾನ್ಯ ಅಣ್ಣಾಸಾಬ್ ಜೊಲ್ಲೆ ಅವರು ಶುಗರ್ ಫ್ಯಾಕ್ಟರಿ ವಿಚಾರ ಇರ್ಬೋದು, ವಿದ್ಯುತ್ ಸಹಕಾರಿ ಸಂಘದ ವಿಚಾರಗಳಿರ್ಬೋದು, ಎಲ್ಲನೂ ತಮಗೆ ಮನವರಿಕೆ ಮಾಡಿಕೊಟ್ಟು ಹೇಳಿದ್ರು ಅವ್ರು. ಯಾಕಂದ್ರೆ ಇಂಥ ಅವಕಾಶ ಸಿಗುವುದಿಲ್ಲ, ಅದಕ್ಕೆ ಇಂಥ ಅವಕಾಶ ಕಳ್ಕೋಬೇಕಂತ ಹೇಳಿ ಅದಕ್ಕೆ ತಾವೆಲ್ಲರೂ 30 ವರ್ಷದಿಂದ ಸುಮಾರು ಬಹಳಷ್ಟು ಕತ್ತಿ ಸಾಹುಕಾರ ಕಡೆ ತಾವೆಲ್ಲ ಸಂಸ್ಥೆಗಳು ಕೊಟ್ಟಿದ್ರಿ. ಅದು ವಿದ್ಯುತ್ ಮತ್ತೊಂದು ಅವರು ಎಲ್ಲ ನಡೆಸಿದ್ರು 30 ವರ್ಷ. ನಮ್ದಷ್ಟೇ ವಿನಂತಿ, ಈಗ ಅವರಿಗೆಲ್ಲ 30 ವರ್ಷ ಅಧಿಕಾರ ಕೊಟ್ಟಿದ್ದೀರಿ, ನಮಗೊಂದು 5 ವರ್ಷ ಅಧಿಕಾರ ಕೊಡ್ರಿ, ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸು ಅಂತೇಳಿ ತಮ್ಮ ಮುಂದೆ ಇವತ್ತು ವಿನಂತಿ ಮಾಡಕ್ ಬಂದಿದ್ದೀವಿ. ಮತ್ತು ನಾವಿಲ್ಲಿ ಈ ಕ್ಷೇತ್ರದಲ್ಲಿ ಯಾರಿಗೂ ಟೀಕಾ ಮಾಡುದಿಲ್ಲ, ಯಾರನ್ನೂ ಬೇಯುದಿಲ್ಲ, ನಾವು ಸಮಾಧಾನಲೇ ಶಾಂತಲೇ ವಿನಂತಿ ಮಾಡ್ಕೊಳಕ್ ಬರ್ತೀವಿ. ನಮ್ಮನ್ನ ಅಕಸ್ಮಾತ್ ಯಾರು ಬೇದ್ರು ನಾವು ಒಳ್ಳೆ ಅದಕ್ಕೆ ಉತ್ತರ ಕೊಡಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಪದ್ಧತಿ ವ್ಯವಸ್ಥೆ ನಾವು ಹಿಂಗೆ ಬೆಳ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ನಾವು ವೈಯಕ್ತಿಕವಾಗಿ ನಾವು ಬಹಳ ದೈವಭಕ್ತ, ದೇವ್ರ ನಂಬಿ ಕೆಲಸ ಮಾಡ್ತೇವೆ ನಾವು. ಯಾಕಂದ್ರೆ ದೇವ್ರ ನಂಬ್ಕೊಂಡು ಕೆಲಸ ಮಾಡೋದ್ನಾಗ ನಾವು ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ. ಇಲ್ಲಿ ನಮ್ ನಡೆದಾಗ ಅಥವಾ ನಮ್ ಶಕ್ತಿ ಐತಿ, ನಮ್ ಕಡೆ ರೊಕ್ಕ ಐತಿ, ನಾವು ಇಲ್ಲಿ ಅನ್ಯಾಯ ಮಾಡ್ಬೋದ, ಅದ್ರ ಕಡೆಗೆ ದೇವ್ರಿಗೆ ಉತ್ತರ ಕೊಡಬೇಕಾಗ್ತೈತೆ. ಎಲ್ಲ ಲೆಕ್ಕಪತ್ರ ಅಲ್ಲಿ ಆಗ್ತೈತೆ ಮ್ಯಾಗ ಭಗವಂತನ ಕಡೆ. ಅದಕ್ಕೆ ನಾವು ಯಾರಿಗೆ ಅನ್ಯಾಯ ಮಾಡಬಾರ್ದು, ನಡೀತೈತೆ ಅಂತೇಳಿ ನಾವು ಮಾಡಿದ್ರೆ ಅದು. ಯಾಕಂದ್ರೆ ನಾವು ಇಲ್ಲೇ ಮೊದಲೇ ಹೇಳ್ತೀರಿ, ಕಾಲ ಹೆಂಗಿತ್ತಂದ್ರೆ ಅಪ್ಪ ಮಾಡಿದ್ದ ಮಕ್ಕಳ ಅಂದ್ರೆ ಮಕ್ಕಳು ತೀರ್ಸ್ಬೇಕಂತೀರ. ಈಗ ಹಂಗಿಲ್ಲ, ನಾವು ಮಾಡಿದ್ ನಾವ ತೀರ್ಸೋಬೇಕು ಈ ಭೂಮಿ ಮೇಲೆ. ಅಂತ ಕಲಿಯುಗ ಅಂತ ಕಾಲ ಬಂದೈತಿ. ಅದಕ್ಕೆ ತಾವೆಲ್ಲರೂ ಬಹಳ ಯೋಚನೆ ಮಾಡ್ರಿ. ಯಾಕಂದ್ರೆ ನಿಮಗೆಲ್ಲ ಪರಿವರ್ತನೆ ಮಾಡುವಂತ, ಬದಲಾವಣೆ ಮಾಡುವಂತ ಶಕ್ತಿ ದೇವರು ನಿಮ್ಮೊಬ್ಬರಿಗೆ ಕೊಟ್ಟಿದ್ದಾರೆ. ನಾವೆಲ್ಲ MLA, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ನಾವು ಹೇಳ್ಬೋದು, ಕರೆ ನೀವು ಬದಲಾವಣೆ ಮಾಡುವಂಥದ್ದು ಒಬ್ಬರಿಗೆ ಶಾಸಕನ ಆಯ್ಕೆ ಮಾಡೋದಿರ್ಬೋದು, ಒಂದು ಲೋಕಸಭಾ ಸದಸ್ಯ ಇರ್ಬೋದು, ಒಂದು ಸರ್ಕಾರನ ಆಯ್ಕೆ ಮಾಡುವಂತ ಶಕ್ತಿ ದೇವರು ನಿಮ್ಮ ಓಟ್ ಮುಖಾಂತರ ಕೊಟ್ಟ. ನಿಮ್ಮ ಒಂದು ಓಟ್ ಎಷ್ಟು ಕಿಮ್ಮತ್ ಅನ್ನೋದು ಅದರಿಂದ ಎಷ್ಟು ಸರ್ಕಾರ ಬದಲಾವಣೆ ಮಾಡ್ತೀರಿ, ಸಮಾಜದಲ್ಲಿ ಪರಿವರ್ತನೆ ಮಾಡುವಂತ ಶಕ್ತಿ ಕೊಟ್ಟರು. ಅದಕ್ಕೆ ದಯಮಾಡಿ 20ನೇ ತಾರೀಕು ತಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಓಟ್ ಮುಖಾಂತರ ಬದಲಾವಣೆ ಪರಿವರ್ತನೆ ಹುಕ್ಕೇರಿ ತಾಲೂಕಲ್ಲಿ ತರ್ತೀರಿ ಅಂತ ಹೇಳಿ ನಾನು ನಂಬಿದ್ರು. ಮತ್ತೊಂದ್ಸಲ ತಾನು ವಿನಂತಿ ಮಾಡ್ಕೊತ ಬದಲಾವಣೆ ಮಾಡ್ರಿ. ಯಾಕಂದ್ರೆ ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರಬೇಕು, ಅದಕ್ಕೆ ನಾವು ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು, ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡೆಸ್ತೀವಿ. ಯಾಕಂದ್ರೆ ಸಂಸ್ಥಾ ನಡೆಸಿದಾಗ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೇವೆ, ಒಂದ್ ಕೆಲಸ ಮಾಡಿದಾಗ ಏನೋ ಕೆಟ್ಟಿರ್ತದೆ. ಯಾಕಂದ್ರೆ ಒಳ್ಳೆ ಅದನ್ನ ತಪ್ಪಿಸಬಾರ್ದು. ಒಂದ್ಸಲ ತಪ್ಪಾಗಿದ್ರೆ ತಪ್ಪನ್ನು ಮರೆತು ಅದನ್ನು ಸುಧಾರಿಸ್ಕೊಂಡು ಹೋದ್ರೆ ಅದು ಒಳ್ಳೆ ಮಾನವೀಯತೆ, ಬುದ್ಧಿವಂತರ ಅಂತಾರ. ತಪ್ಪು ಮಾಡಿದ್ರೆ ಒಳ್ಳೆ ನಾವು ತಪ್ಪು ಮಾಡ್ಬೇಕು ಅಂದ್ರೆ ಸಂಕೇಶ್ವರ ಶುಗರ್ ಫ್ಯಾಕ್ಟರಿ ಪರಿಸ್ಥಿತಿ ಬರ್ತೈತಿ. ಅದಕ್ಕಂತ ಪರಿಸ್ಥಿತಿ ವಿದ್ಯುತ್ ಸಹಕಾರಿ ಸಂಘಕ್ಕೂ ಬರಬಾರ್ದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅದರ ಜೊತೆಗೆ PKPS ಅಂದ್ರೆ ಸೊಸೈಟಿ ಬಗ್ಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಅವ್ರು. ಯಾಕಂದ್ರೆ ಯಾಕಂದ್ರೆ PKPS ಸೊಸೈಟಿ ಅದಾವು, ಅದಕ್ಕೆ ನಾಳೆ ಪತ್ರ ಕೊಡಾಕ ಮತ್ತೊಂದು ಪತ್ರದ ವಿಚಾರ ಆಗಿರ್ಬೋದು, ಅಥವಾ ನೀವು ಹಳೆದೆಲ್ಲ ಅಂದ್ರೆ ರೊಕ್ಕ ತುಂಬಿ ಹಳಿದ ಹೊಸಾದ್ ಮಾಡ್ಕೊತಿದ್ರಿ. ಮೊದಲ ಆ ವ್ಯವಸ್ಥೆ ಹುಕ್ಕೇರಿ ತಾಲೂಕು ಆ ವ್ಯವಸ್ಥೆನ ಅಣ್ಣಾಸಾಬ್ ಜೊಲ್ಲೆ ಅವರು, ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸಾದ್ ಮಾಡೋದು ನಾವು ಅದನ್ನ ನಿರಂತರವಾಗಿ ಹಂಗ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ದು ₹1 ಅಥವಾ ₹1 ಬಡ್ಡಿನೂ ತಗೋದಿಲ್ಲ. ನಾವು ಬೇಕಾದ್ರೆ ಎಲ್ಲ ನಿಮ್ಗೆ ಹಾಕಿ ನಿಮ್ಗೆ ಮಾಡ್ತೀವಿ. ಅದ್ರೊಳಗೂ ಬಡ್ಡಿ ತುಂಬ ಕೋಟಿ ಗಂಟೆ ಲಾಭ ಮಾಡ್ಕೊಂತಾರೆ. ನಮಗೆ ಬಡ್ಡಿ ಬೇಡ, ನಿಮ್ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ. ಅದಕ್ಕೆ ಅದನ್ನು ಯಾರು ತಲೆಯಾಗಿಟ್ಕೋಬೇಡ್ರಿ. PKPS ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡಿಲ್ಲ, ಅದಕ್ಕೆ ಪ್ರಾಸ್ತಾವಿಕ ಭಾಷಣ ಮಾಡಿದ್ರಲ್ಲ ಅಂದ್ರೆ ಅವರು PKPS ಬಗ್ಗೆ ಹೇಳಿದ್ರು ಅವರು. ಅಂದ್ರೆ 3 ಸೊಸೈಟಿ ಅದಾವ. ಮತ್ತೆ ಕೆಲವೊಬ್ಬರು ನನಗೆ ಪತ್ರನೂ ಬರೆದು ಕೊಟ್ರೆ. ಯಾಕಂದ್ರೆ ನಮಗಾದ ಟೆನ್ಷನ್ ಐತಿ. ಯಾಕಂದ್ರೆ ನಾಳೆ ನಿಮಗೆ ಒಂದೇ ಮಾತು ಹೇಳ್ತೀನಿ ಎಲ್ಲ. ಯಾಕಂದ್ರೆ ಈಗ DC ರ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬ ನಡೆದೈತ್ರಿ. ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತೀರಿ, ಯೂಟ್ಯೂಬಲ್ಲಿ ನೋಡ್ತೀರಿ, ಟಿವಿಯಲ್ಲಿ ನೋಡ್ತೀರಿ. 16 ಸೀಟ್ ಚುನಾವಣೆ ನಡೀತೈತಿ ಇಡೀ ಜಿಲ್ಲೆಯಲ್ಲಿ. 9 ರಿಂದ 10 ಸೀಟ್ ಬಂದವ್ರು ಬಹುಮತ ಆಗ್ತೈತೆ, ಅಧ್ಯಕ್ಷ ಉಪಾಧ್ಯಕ್ಷ. ಈಗ ಎಲ್ಲ ಕಡೆ ಅಡ್ಡಾಡಿದ್ದೀನಿ.
ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಆ ರಂಗ ಮಂದಿರ ಗಾಡಿ ಮೇಲೆ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರ ಹೋಗಂದ್ರೆ ಹೋಗ್ತಾನೆ. ಅಲ್ಲಿ ಬಾಜು ಬೇಕಾದ್ರೆ ಆಮೇಲೆ ಕೇಳ್ಬೋದು. ಅಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಲೆ ಆಗಿಲ್ಲ, ನನಗೆ ಧೈರ್ಯ ಐತಿ, ದೇವರ ಆಶೀರ್ವಾದ ನನಗೆ ಆಗ್ತೈತಿ. ನಕ್ಕಿ ನಾ DCC ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತಾನೆ. ನೀವು PKPS ಒಟ್ಟ ಅಂತ ತಗೋಬೇಡ. ಅದನ್ನು ಹೇಳ್ತಾನೆ, ಈ ಸಲ ನಾವು ಜನವರಿ ಒಳಗೆ 155 DCC ಬ್ಯಾಂಕ್ ಹೊಸ ನೌಕರಿ ತುಂಬಾಕತ್ತವ. ನೀವು ಹುಕ್ಕೇರಿ ತಾಲೂಕ ನೇರವಾಗಿ ನಮಗೆ ಬಂದು ಭೇಟಿಯಾಗಿ, ಆ ಡೈರೆಕ್ಟರ್ಗೂ ಭೇಟಿಯಾಗಬೇಡ್ರಿ ನೀವು. ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇತ್ತಂದ್ರೆ ನೇರವಾಗಿ ನಾವು ನಿಮ್ಗೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದ ಕೇಸಿ ಎಲ್ಲ ಗದ್ದಲ ಬೇಡ, ನಾವೆಲ್ಲ ಇದು ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ನೀವು ಧೈರ್ಯ ಇಲ್ಲೀರಿ, ಒಂದ್ಸಲ ಧೈರ್ಯ ಮಾಡಿದಾಗ ಅನ್ನಸದ್ ಜೊಲ್ಲೆ ಅವ್ರೆ ಒಂದು ಕಟ್ಟಿ ಹೇರಲ್ಲ ಬಹಳ ಚಲೋ. ಯಾಕಂದ್ರೆ ಕಟ್ಟಿ ಮ್ಯಾಗ ಕುತ್ತಾಗ ಬಂದ್ರಂದ್ರ ಪೊಲೀಸರನ್ನ ಬೋರ್ಡ್ ತೊಗೊಂಬಂದಾರ. ಅನ್ನಸದ್ ಜೊಲ್ಲೆ ಹೆಲಿಕಾಪ್ಟರ್ ತಂದಾರ ಸತೀಶ್ ಜಾರಕಿಹೊಳಿ ಅವ್ರೆ. ಅದಕ್ಕೆ ಮೂರು ಬಿಡಬೇಡ, ಅದಕ್ಕೆ ಹೆಂಗಾರ ಮಾಡಿ ಹಿಡ್ಕೊಡಂತ ನಾವು ಹೇಳ್ತಿರೋ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ, ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ. ಯಾಕಂದ್ರೆ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ, ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ. ಎಲ್ಲರಿಗೂ 12ನೇ ಶತಮಾನದಾಗ ಬಸವಣ್ಣವ್ರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಡನ್ನು ಕರ್ನಾಟಕ ನಾವೆಲ್ಲನೂ ಅಷ್ಟ ಸಮಾಜದಲ್ಲಿ ಕರ್ಕೊಂಡು ಹೋಗ್ತೇವೆ. ಜಾತಿ ಅನ್ನೋ ಶಬ್ದ ನಮ್ಮ ಸರಿಯಾಗಿಲ್ಲ, ನಮ್ಮ ಮನುಷ್ಯನಾಗಿಲ್ಲ. ಆದ್ರೆ ನಮ್ಮ ರಾಜಕೀಯ ವಿರೋಧಿಗಳು ಸುಮ್ಮನೆ ಅದನ್ನ ಜಾತಿ ತಂದೆಲ್ಲ ಕಟ್ತಾರೆ. ಅಂದ್ರೆ ನಾವೆಲ್ಲ ಬೇಕಾದ್ರೆ ಅವ್ರ ಒಂದು ಬೇಸಿ ಮ್ಯಾಗ ಬರಲಿ. ಅವ್ರೆ ನಾವು ಲಿಂಗಾಯತ ಸಮಾಜಕ್ಕೆ ಎಷ್ಟು ಅಧಿಕಾರ ಕೊಟ್ಟಿದ್ರೆ ನಾವು ಹೇಳ್ತೀವಿ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಹೇಳಿ. ನಾವು ಎಲ್ಲಾ ಸಮಾಜ ಕೊಟ್ಟಿದ್ವಿ. ನಾವು ಲಿಂಗಾಯತ ಸಮಾಜ ಕೊಟ್ಟಿದ್ದೀವಿ, ಹಾಲು ಮತ ನಮ್ಮ ಸಮಾಜ ಕೊಟ್ಟಿದ್ದೀವಿ. ಎಲ್ಲ ಹಿಂದುಳಿದವರ್ಗ, ಮರಾಠ, ಮುಸ್ಲಿಂ ಎಲ್ಲರಿಗೂ ನಾವು ಅಧಿಕಾರ ಕೊಟ್ಟಿದ್ದೀವಿ. ಒಂದು ಜಾತಿನಾಗ ನಾವು ರಾಜಕಾರಣ ಮಾಡಿದ್ರೆ ನಮಗೆ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಎಲ್ಲರನ್ನೂ ಬಸವಣ್ಣಂಗೆ ಹೆಂಗೆ ನಮಗೆ ಅನುಭವ ಅಂತ ಮುಖಾಂತರ ಎಲ್ಲಾ ಸಮಾಜ ನಿಮ್ಗೆ ಒಂದೇ ಹೇಳ್ಬಿಡ್ತಿಲ್ಲ. ಹುಕ್ಕೇರಿ ತಾಲೂಕು ಪೂರ್ತಿ ಸಂದೇಶ ಅರಬಾಂ ಕ್ಷೇತ್ರವಾಗಿ ಜನರ ಆಶೀರ್ವಾದದಿಂದ ನಾ 6 ಸಲ MLA ಆಗಿದ್ದಾನೆ. 70,000 ಲಿಂಗಾಯತ ಓಟ್ ಅದಾವ, 45,000 ಹಾಲು ಮತ್ತು ಕುರುಬ ಸಮಾಜ ಓಟ್ ಅದಾವ, 40,000 ಉಪವಾಸ ಸಮಾಜ ಅದಾರ, SC ಅದಾರ, ಮುಸ್ಲಿಂ ಅದಾರ, ಮರಾಠ, ಜೈನ್ರ, ರೆಡ್ಡಿ ಸಮಾಜ ಎಲ್ಲರದ. ನಮ್ಮ ನಾಯಕರು 3,000 ಓಟ್ ಅದಾವ. ನಾನು 6 ಸಲ MLA ಮಾಡ್ತಾರೆ. ಜನ ಹೆಂಗಿರ್ಬೇಕು ಲೆಕ್ಕ ಹಾಕ್ತೀನಿ. ಅಂದ್ರೆ ನಮಗೆ ಜಾತಿ ಎತ್ತೈತಿರಿ, ಜಾತಿ ಅನ್ನೋದು ಶಬ್ದ ನಮಗೆ. ಇವರೆಲ್ಲರೂ ತನಗೆ ಬೇಕಾದಾಗ ಜಾತಿ ಉಪಯೋಗ ಮಾಡ್ಕೋತಾರೋ, ತನಗೆ ಬೇಡ ಓದಿತಾರೋ. ಈಗ ಬೇಕಾದ್ರೆ ಬರ್ಲಿ ಎಲ್ಲರೂ ಚರ್ಚೆಗೆ ಒಂದು ದಿವಸ ಕೊಡ್ನೋಡ್ರಿ. ಯಾರ್ಯಾರು ಏನೇನು ಮಾಡಿದಾರೆ ಶಂಕೇಶ್ವರ ಬೇಕಾದ್ರೆ ಒಂದು ದೊಡ್ಡ ಸ್ಟೇಜ್ ಹಾಕೊಂಡ್ರಿ, ಎಲ್ಲರೂ ಬರ್ಲಿ. ಯಾರ್ಯಾರು ಏನೇನು ಮಾಡಿದಾರೆ ಎಲ್ಲ ನಿಮ್ಮ ಮುಂದೆ ಚರ್ಚೆ ಆಗಿಲ್ಲ. ಅದಕ್ಕೆ ಸುಮ್ಮನೆ ಜಾತಿ ಹೆಸರು ಹೇಳ್ಕೊಂಡು ನಮ್ಮ ಜನಾಂಗನೆಲ್ಲ ಕೆಟ್ಟ ಮಾಡ್ತಾರ. ಸುಮ್ಮನೆ ಅವರಿಗೆ ಕೆಟ್ಟದ್ದು ಬರ್ತಂದ್ರೆ ಜಾತಿ ಹೇಳ್ತಾರೆ. ಈಗ ಇವರೇ ನಮ್ಮ ಜೊತೆ 10 ವರ್ಷ ಇದ್ದೇನೆ. DCC ಬ್ಯಾಂಕ್ ನಮ್ಮ ಜೊತೆನೇ ಇದ್ರೆ ನಾ 7 ಸೀಟ್ ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷ ಅವಾಗ ಜಾತಿ ಇಲ್ಲ, ಏನಿಲ್ಲ. ಜಾರಕಿಹೊಳಿ ಚಲೋ, ಅವ್ರಿಗೆ ನಮಗೆ ಕೆಟ್ಟದ, ಜಾರಕಿಹೊಳಿ ಕೆಟ್ಟು ಇಲ್ಲಿ ಬರ್ತಾರೋ ಹಂಗೆ ಮಾಡ್ತಾರೆ. ದಯಮಾಡಿ ಹುಕ್ಕೇರಿ ತಾಲೂಕದ ಮಹಾಜನತೆಗೆ ಈ ವೇದಿಕೆ ಮುಖಾಂತರ ಕೈ ಮುಗಿದ ಕೆಳಕಳಿ ವಿನಂತಿ ಮಾಡ್ಕೊತೀವಿ. ಜಾತಿ ಅನ್ನೋ ಶಬ್ದ ನಮ್ಮಲ್ಲಿ ಇಲ್ಲ. ನಿಮ್ನೆಲ್ಲರ ಅಣತಂಬರತೆ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ. ದಯಮಾಡಿ ನೀವೆಲ್ಲರೂ ನಮ್ಮ ನಂಬಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ತಾವು ಆಶೀರ್ವಾದ ಮಾಡಕ್ಕೆ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದ ಕೆಳಕಳಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಒಂದೊಂದು ಸಲ ಅಲ್ಲ ಬರ್ತೀನಿ ಅಲ್ಲ ಬರ್ತೀನಿ ಅಲ್ಲ ಬರೋಣ್ರಿ. ಅಂದ್ರೆ ಹಿಂಗೆಲ್ಲ ಪಾಪ ನಮ್ಮ ಮಂದಿಗೆ ರೈತರಿಗೆ ದಿಶಾಬುಲ್ ಮಾಡಿ ಸುಮ್ಮನೆ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವೆಲ್ಲರೂ ಸಮಾಜಕ್ಕೆ ಇಷ್ಟು ಕರ್ಕೊಂಡು ಹೋಗ್ತೇವೆ ಹೇಳಿ ಅವ್ರ ಜಿಲ್ಲೆಯೊಳಗೆಲ್ಲ ನಿಮ್ಮ ಆಶೀರ್ವಾದದಿಂದ ಜಿಲ್ಲೆಯೊಳಗೆ ಇಡೀ ರಾಜ್ಯದಲ್ಲಿ ನೀವು ನೋಡ್ಕೋರಿ. ಇಷ್ಟು ಯಾರಿಗೂ ಅವಕಾಶ ಸಿಗಲ್ಲ. ದೇವ್ರೆ ನಮ್ಮ ಮನ್ಯಾಗ 3 ಮಂದಿನ MLA ಮಾಡಿದಾರೆ, ಒಬ್ರು MLC ಮಾಡಿದಾರೆ, ಒಬ್ರು MP ಮಾಡಿದಾರೆ. ಇಂಥ ಯಾಕೆ ಮಾಡಿದಾರೆ ನಾವೆಲ್ಲರೂ ಕರ್ಕೊಂಡು ಹೋಗ್ತೀವಿ. ಯಾವ ಜಾತಿಗೆ ಅನ್ಯಾಯ ಮಾಡೋದಿಲ್ಲ. ದಯಮಾಡಿ ಇನ್ನಾರು ನಮ್ಮ ವಿರೋಧಿಗಳು ಅರ್ಥ ಮಾಡ್ಕೋರಿ. ಸುಮ್ಮನೆ ಬರ್ತದೆ ಜಾರಕಿಹೊಳಿ ಬಂದ್ರೆ ಇಲ್ಲ ಎಲ್ಲ ಹೊಳೆ ದಂಡಿ ಇದ್ದದ್ದು ಅಥವಾ ಕಿನಾಲ್ ದಂಡಿ ಇದ್ದು ಪೈಪ್ಲೈನ್ ಮೋಟರ್ ಕಟ್ ಮಾಡ್ತಾರೋ ಅಥವಾ ಜಂಪ್ ಹೋಗದಂತ ವಿದ್ಯುತ್ ಕಟ್ ಮಾಡತ್ತಾರೋ. ನಾವೇ ರೈತರು ಎಣ್ಣೆ ಮಾಡಿದೆ, ನೀವು ಮೋಟರ್ ಇನ್ನೂ ಡಬಲ್ ಹಾಕೋರಿ, ಬೇಕಾದ್ರೆ ಜಂಪ್ ಹಾಕಿ ಇನ್ನೊಂದು 2 ಹಾಕೋರಿ. ನಾವು ಒಟ್ಟಕ್ಕೆ ಕೇಳೋದಿಲ್ಲ ನಿಮ್ಗೆ. ಅದಕ್ಕೆ ಒಟ್ಟ ತಲೆ ಅದಕ್ಕೆ ನಾವೆಲ್ಲರೂ ಅಂದ್ರೆ ಹಿಂಗೆ ಅಪಪ್ರಚಾರ ಮಾಡಬೇಡ್ರಿ. ನೇರವಾಗಿ ಚುನಾವಣೆ ಮಾಡ್ರಿ. ಚುನಾವಣೆ ಮಾಡೋದು ನಾವೇನಿಲ್ಲಿ ಟೀಕಾ ಮಾಡೋದಿಲ್ಲ. ಅವ್ರು ಬ್ಯಾಡ ಪಾತ್ ನಿಮ್ಗೆ ಮನವರಿಕೆ ಮಾಡಿ ನಾವು ನಿಮ್ಗೆಲ್ಲ ತಿಳಿಸಿ ಹೇಳ್ತಿಲ್ಲ. ಹಿಂಗೆ ಮನವರಿಕೆ ಮಾಡಿ. ಅದಕ್ಕೆ ದಯಮಾಡಿ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಎಲಿ ಮುನ್ನಡೆ ವೇದಿಕೆ ಮುಖಾಂತರ ಎಲ್ಲಾ ಸಮಾಜ ಜನತೆ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ನಿಮಗೆ ದೇವರಿಗೊಂದು ಅವಕಾಶ ಕೊಟ್ಟನು. ವಿದ್ಯುತ್ ಸಹಕಾರ ಸಂಘದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ನೀವು ಗೆಲ್ಲಿಸಿಕೊಟ್ಟಿದ್ದಾರೆ. ನಿಮ್ಮ ಭವಿಷ್ಯ ಬದಲಾವಣೆ ಆಗ್ತೈತಿ, ನಿಮ್ಮ ತಾಲೂಕಿನ ಅಭಿವೃದ್ಧಿ ಬದಲಾವಣೆ ಆಗ್ತೈತಿ. ದಯಮಾಡಿ ತಾವೆಲ್ಲರೂ ಆ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕು. ಮತ್ತೊಂದ್ಸಲ ತಮ್ಮ ಕಳಕಳಿ ಕೈ ಮುಗಿದು ವಿನಂತಿ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಕರೆದು ಇಲ್ಲ ಇತರಲ್ಲ ನೀವು
ನೀವು ಅವಾಗ ಮಾತಾಡಕ್ಕೆ ಗಡಬಡ್ಸತನ ಒಂದು ನಿಮಿಷ ಹೇಳೋದು. ಇವತ್ತು ಎಲ್ಲಿಮನಹಳ್ಳಿ ಗ್ರಾಮದಲ್ಲಿ ಸುಮಾರು 3,54,00,000 ವೆಚ್ಚದಲ್ಲಿ 856 ಮನೆಗಳಿಗೆ ನಿರಂತರ ಕೊಡುವಂತ ಯೋಜನೆಗೆ ಹೋದ ತಿಂಗಳನ್ನ 17 ತಾರೀಕು ಮಾನ್ಯ ಸತೀಶ್ ಚಂದ್ರ ಜಾರಕಿಹೊಳಿ ಚಾಲನೆ ಕೊಟ್ಟಾರೆ. ಆ ದಿಸೆಯಲ್ಲಿ ಸುಮಾರು 1117 ಕಂಬಗಳನ್ನು ಹಾಕಿ ಸುಮಾರು 84 ಸಣ್ಣ ಸಣ್ಣ ಟಿಸಿಗಳು ಕೊಡುವ ಮುಖೇನ ಸುಮಾರು 856 ಮನೆಗಳಿಗೆ ನಿರಂತರ ಕೊಡುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ 140 ಕಂಬಗಳು ನಿಲ್ಲಿಸಿ ಸುಮಾರು 14 ಟಿಸಿ ಹಾಕುವ ಕೆಲಸ ಮಾಡಿದ್ವಿ. ಅದರ ಜೊತೆಗೆ ಈಗಾಗಲೇ ಯಾದಗೂಡವರು ಬಂದಿರಿ, ನಮ್ಮ ಹಂಜನಟ್ಟಿ ಅವರು ಬಂದಿರಿ, ಎಲ್ಲಾ ಕಡೆ ಸುಮಾರು ಟಿಸಿಗಳನ್ನ ಹಾಕುವ ಮುಖೇನ ಸುಮಾರು ನಿರಂತರ ಮನೆಗೆ ಕರೆಂಟ್ ಕೊಡುವಂತ ವ್ಯವಸ್ಥೆನಾಗ ಈಗಾಗಲೇ ಮಾಡಿದ್ರು. ಈಗಾಗಲೇ ತಮಗೇನು ಹೇಳಬೇಕಾಗಿಲ್ಲ, ಎಲ್ಲ ಕಡೆ ಮನೆಗೆ ಬಂದು ಈಗಾಗಲೇ ನಾವು ತಮ್ಮ ಸಮಸ್ಯೆಗಳು ಕೇಳಿ ಎಲ್ಲ ಕೆಲಸಗಳನ್ನ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು 2 ನಿಮಿಷ ಕಾರ್ಯಕ್ರಮ ಮುಗಿಸಿದ್ರಿ. ಪಾಪ ತಾವು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದೀರಿ. ಅದಕ್ಕೆ ನಾನು ಹೇಳಿ ಈ ತರ ಅಪಪ್ರಚಾರ ಮಾಡಿ ಓಟ್ ಕೇಳ್ತಾರೋ ದಯಮಾಡಿ ತಾವು ನಂಬೇಡ್ರಿ. ಈಗ ಅವರೆಲ್ಲ ಹೇಳ್ತಾರಲ್ಲ ಜಾರಕಿಹೊಳಿ ಅವರು ಲಿಂಗಾಯತ್ ವಿರೋಧ ಇರ್ತಾರೋ, ಅವ್ರಕ್ಕಿಂತ ಜಾಸ್ತಿ ಲಿಂಗಾಯತ್ ಸಮಾಜ ನಮ್ ಜೊತೆ ಐತಿ. ಲಿಂಗಾಯತ್ ಇದು ನಮ್ ಕಡೆ ಜಾಸ್ತಿ ಇದಾರೆ, ಬೇಕಾದ್ರೆ ಲೆಕ್ಕ ತೋರಿಸ್ತಾನೋ. ಅವ್ರಕ್ಕಿಂತ ಜಾಸ್ತಿ ನಮ್ಗೆ ಎಲ್ಲಾ ಸಮಾಜದ ಬೆಂಬಲ ಇದೆ. ಇವತ್ತೆಲ್ಲಾ ಸಮಾಜ ಬೆಂಬಲ ಐತೆ ಅಂತ ಮಾಡಿದ್ರೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡ್ರಿ. ತಾವು ವಿದ್ಯುತ್ ಸಹಕಾರ ಸಂಘ ಚುನಾವಣೆಯಲ್ಲಿ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ನಾವೆಲ್ಲ ಈಗ ಬುಧವಾರ ಎಲ್ಲ ಕ್ಯಾಂಡಿಡೇಟ್ ಫೈನಲ್ ಮಾಡಿ ಶುಕ್ರವಾರ ನಾಮಿನೇಷನ್ ಮಾಡ್ತೀವಿ. ನಾವೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಯಾರಿಗೆ ತ್ರಾಸ ಕೊಡಬೇಡ, ಯಾರಿಗೆ ಕಾಟ ಕೊಡಬೇಡ. ಡಿಸಿಸಿ ಬ್ಯಾಂಕ್ ಮುಖಾಂತರ ಎಷ್ಟು PKP ಸೊಸೈಟಿ ಅದಲ್ಲ ನಿಮಗೆ ಒಂದು ಪತ್ರಕ್ಕೂ ಅಡಚಣೆ ಆಗೋದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದು ಇಲ್ಲೇ ವೇದಿಕೆ ಮುಖಾಂತರ ಭರವಸೆ ಕೊಟ್ಟು ಹೋಗ್ತೀನಿ. ಯಾರು ತಲೆಯಾಗ ಅಂಜಿಕೆ ಟೆನ್ಷನ್ ಇದ್ರೆ ಎಲ್ಲ ತೆಗೆದು ಹೋಗಿ ನೀವು ಇವತ್ತು ಇಲ್ಲಿ ಏನೋ 1,000 ಜನ 2-3 ಜನ ಕೂಡಿದ್ರಿ. ನೀವು ಈ ಭಾಷಣ ವಿಚಾರ 30,000 ಜನಕ್ಕೆ ತಲುಪುವಂತ ಕೆಲಸ ನೀವು ಮಾಡಬೇಕು ಎಲ್ಲರೂ ಹೋಗಿ, ಅವಾಗ ನಾವು ಸಕ್ಸಸ್ ಆಗುತ್ತೆ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಈ ಊರಲ್ಲಿ ನಾನು ಎಲಿಮನಹಳ್ಳಿ ಕರೆದು ಇಷ್ಟು ನಮಗೆ ಗೌರವ ಕೊಟ್ಟು ಸತ್ಕಾರ ಮಾಡಿ ನೀವೆಲ್ಲ ನಮಗೆ ಇಷ್ಟೊಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿ ತಮ್ಮೆಲ್ಲರಿಗೂ ಅನಂತ ಕೋಟಿ ನನ್ನ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಜ್ಯೋತಿದ ಒಂದು ವಿಷಯ ಹೇಳೋದು ಮಾಡ್ತದ. ಬಹುತೇಕ ನೀವು ಹುಕ್ಕೇರಿ ತಾಲೂಕಿನವ್ರು ನಿರಂತರ ಜ್ಯೋತಿನ ಅಂದ್ರೆ ಏನು ಗೊತ್ತಿಲ್ಲ ಅಂತ ಅನಿಸ್ತದ. ಯಾಕಂದ್ರೆ ಹತ್ತದಾಗ ಚಿಕ್ಕೋಡಿ ತಾಲೂಕು, ನಿಪ್ಪಾಣಿ ತಾಲೂಕು ನಿರಂತರ ಜ್ಯೋತಿಯಾಗಿ 10 ವರ್ಷ ಆಯ್ತು. ಅದು ಗೌರ್ಮೆಂಟ್ನಿಂದ ಸರ್ಕಾರದಿಂದ ಮಾಡ್ಕೊಂಡ್ರು. ನಿಮ್ಮಲ್ಲೇ ಸಹಕಾರಿ ಸಂಸ್ಥೆ ಇದ್ದು ನಿಮ್ಮದ ಡೈರೆಕ್ಟರ್ ಇದ್ದು ನಿಮಗೆ ಎಂದೋ ಮಾಡಬೇಕಿತ್ತು. ಇಲ್ಲಿ ಇರ್ತಕ್ಕಂಥ ಮುಖಂಡರದ ಅಂದ್ರೆ ನಿರಂತರ ಜ್ಯೋತಿ ಅರ್ಥ ಏನ್ ನೀವು ಮೊದಲು ನೋಡ್ಕೊಂಡೈತೆ. ನಿರಂತರ ಜ್ಯೋತಿ ಅಂದ್ರೆ ನಿರಂತರ ಜ್ಯೋತಿ ನೀವು ನಿರಂತರ ಜ್ಯೋತಿ ಅಂದ್ರೆ ಇವತ್ತು ತಾಟ್ಪಟ್ಟು ಇರ್ಬೋದು, ಮನಿ ಇರ್ಬೋದು, 24 ಗಂಟೆ ಕರೆಂಟ್ ಅವ್ರಿಗೆ ಕೊಡುವಂತ ವ್ಯವಸ್ಥೆ. ಒಂದು 4 ಮನೆಯಲ್ಲಿ ತಾಟ್ಪಟ್ಟು ಅಥವಾ 5 ಮನೆಯಲ್ಲಿ ಅಲ್ಲಿ ಮಠ ಡಾಮ ವೈರ್ ಹಾಕಿ ಅವ್ರಿಗೆ ಲೈಟ್ ಕೊಡ್ಬೇಕಂತ ವ್ಯವಸ್ಥೆ. ಈಗ ಪೈಲಟ್ ಪ್ರಾಜೆಕ್ಟ್ ಅಂತ ತಿಳ್ಕೊಂಡು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಇರ್ತಕ್ಕಂಥ ಬಾಕಿ ಇದ್ದದ್ದು ಒಂದು 6 ಕೋಟಿದಲ್ಲಿ 3 ಕೋಟಿ ಕೊಡೋದ್ರಿಂದ ಎಲಿಮನಹಳ್ಳಿನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಈಗಾಗಲೇ ಟೆಂಡರ್ ಒಂದು ಮೊನ್ನೆ ಓಪನಿಂಗ್ ಮಾಡಿ ಹೋಗಿಯೋ ನಿಮ್ಗೆ ಗೊತ್ತದ. ಯಾಕಂದ್ರೆ ಊರೆಲ್ಲ ಎಲ್ಲೆಲ್ಲಿ ಡಾಮ್ ಬೇಕು, ಎಲ್ಲಿ TC ಬೇಕು ಅಲ್ಲಿ ಹಾಕಿ ಊರಿಗೆಲ್ಲ ಪ್ರತಿ ಮನೆ ಕೂಡ 24 ಗಂಟೆ ಕರೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ಇಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಪ್ರಾರಂಭ ಆಗ್ತವೆ. ಅದ ಪ್ರಕಾರ ನಮ್ಮ ಪ್ಯಾನಲ್ ಬಂದ ನಂತರ ಹುಕ್ಕೇರಿ ತಾಲೂಕದಲ್ಲಿ ಮೂಲೆಗಳಲ್ಲಿ ಕೂಡ ಎಲ್ಲಿ ಒಂದು ಪ್ರಾರಂಭ ಆಗ್ತದೆ ಈ ಒಂದು ವ್ಯವಸ್ಥೆ. ಯಾಕಂದ್ರೆ ಈಗ ಮಾಡೋದು ಇಚ್ಛಾನ ಇದ್ದಿದ್ದಿಲ್ಲ. ಯಾರು ಬಹುತೇಕ ತಾಟ್ಪಟ್ಟವ್ರು ಯಾರೇ ಹೇಳ್ತಿದ್ರು. ಈಗ ನಮ್ಮ ಗೆಳೆಯರೊಬ್ರು ತಾಟ್ಪಟ್ಟವ್ರು ಯಾರೋ ಒಬ್ರು ಕೇಳಕ್ ಹೋದ್ರಂತ, ನಮ್ಮಲ್ಲಿ ಕರೆಂಟ್ ಇಲ್ರಿ, ಕರೆಂಟ್ ಅಲ್ಲ, ನಿಮ್ಗೆ ತೊಡ್ದಾಗಿಲ್ಲ ಅಂತ ಊರಾಗ ಬಂದಿಲ್ಲ ಅಂತ ಅಂದ್ರು. ಅದು ಈ ಪ್ರಕಾರ ಇದ್ರೆ ಏನ್ ಹೇಳೋರು ನೀವು ಹೇಳಿ. ಅದೇ ಪ್ರಕಾರ ಈಗ ಒಂದು ಗಿರಣಿಕೆ ಸಕ್ಕರೆ ಕಾರ್ಖಾನೆಗೆ ನಡು ಒಂದು ನಮ್ದವ್ರದ ಇದದ ಒಂದು 15 ದಿವಸ ಬಹುತೇಕ ನಾವ ನಡೆಸ್ತೀವಿ, ನಾವ ರೊಕ್ಕ ಹಾಕ್ತೀವಿ ತಿಳ್ಕೊಂಡು 2 ಲೀಡರ್ಗಳು ಬಂದಿದ್ರು. ಒಂದು ವಿಷಯ ಗೊತ್ತದ. ಅವಾಗ ಏನಂದ್ರೆ ನಮ್ಮ ಅಧ್ಯಕ್ಷರಿಗೆ ಅವ್ರಿಗೆಲ್ಲ ನೀವು 2 ಜನ ಅನ್ನಸಂತ ಜೊಲ್ಲೆ ಮತ್ತು ಮರ್ಜನ್ ಜಾರಕಿಹೊಳಿ ಅವ್ರ ಹತ್ರ ಹೋದ್ರಿ, ಕಾರ್ಮಿಕರಿಗೆ 7th ವೇಜ್ ಬೋರ್ಡ್ ಯಾಕೆ ಕೊಟ್ರಿ, ಎಲ್ಲರಿಗೂ ಸಕ್ರೆ ಯಾಕೆ ಕೊಡಾಕಿದಿರಿ, ನಾವೆಲ್ಲ ಗಪ್ ಇಟ್ಟಿದ್ದೇವೆ, ನೀವು ಯಾಕೆ ಕೊಡಾಕಿದಿರಿ ಅಂತ ಕೇಳಿ. ಅಂದ್ರೆ ಬಹುತೇಕ ಇವ್ರು ರೈತರಿಗಾಗಲಿ ಇವ್ರಿಗಾಗಲಿ ಏನೂ ಕಾಳಜಿ ಇಲ್ಲ. ಇವ್ರಿಗೆ ಈ ಪ್ರಕಾರವಾಗಿ ಮಾಡುವಂತವ್ರಿಗೆ ನೀವು ಏನ್ ಮಾಡ್ತೀರಿ ಅನ್ನೋದು ನೀವು ವಿಚಾರ ಮಾಡ್ಬೋದು. ನಿರಂತರ ಜ್ಯೋತಿ ಅಂತೂ ಇದು ಎಲ್ಲ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗ್ಯದ. ಈಗ ದೇಶದಲ್ಲಿ ಒಂದೇ ಸಹಕಾರಿ ಸಂಸ್ಥೆಯಲ್ಲಿ ನಡೀತಕ್ಕಂಥ ಈ ವಿದ್ಯುತ್ ಸಹಕಾರಿ ಸಂಘ ಇದು ಒಳ್ಳೆ ಮಾದರಿ ಅಂತ ತಿಳ್ಕೊಂಡು ಎಲ್ಲರೂ ನೋಡಕ್ ಬರ್ತಾರೆ. ಆದ್ರೆ ಇವ್ರು ನೋಡಕ್ ಬಂದ್ರೆ ಇದು ನೋಡಬಾರ್ದು ಅಂತ ಆ ಪರಿಸ್ಥಿತಿಯನ್ನು ಮಾಡಿದವರು. ಇನ್ನು ಮುಂದಿನ ದಿನಮಾನದಲ್ಲಿ ಈ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಅಥವಾ ಹಿರಣಿಕೆ ಸಹಕಾರಿ ಕಾರ್ಖಾನೆ ಇರ್ಬೋದು, ದಿವಂಗತ ಅಪ್ಪನಗೌಡರು ಕಟ್ಟಿದಂತ
ಹಿಂದಿನ ಏನು ಒಂದು ಗತವೈಭವ ಇತ್ತು ಆ ಗತವೈಭವ ಎಲ್ಲರೂ ಸೇರಿ ತರೋಣ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.